ನಮ್ಮ ಕಾರ್ಯಕ್ರಮದ ಮುಂದಣ ಭಾಗವಾಗಿ ಸಹಜವಾಗಿಯೇ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಸಮಾಹಿತಗೊಂಡ ನಿಮಗೆಲ್ಲ ಏನಿದು ಕಲಾಜೀವಿ ನಾದನೈದಿಲೆ, ಏನಿದು ಒಡ್ಡೋಲಗ ಸರಣಿ ಕಾರ್ಯಕ್ರಮ, ಏನಿದು 50ರ ಐಸಿರಿ ಎಂಬ ಕುತೂಹಲದ ಭಾವ ಇದ್ದಿರಬಹುದು. ಆ ಎಲ್ಲ ಭಾವಗಳನ್ನೇ ಮಾತಿನ ಮಾಲೆಯನ್ನಾಗಿಸಿ ಪ್ರಸ್ತಾವನೆಯ ನುಡಿತೋರಣವನ್ನು ಹಂಚಿಕೊಳ್ಳುತ್ತಾರೆ ನಮ್ಮ ಸಂಸ್ಥೆಯ ಮೇಲೆ ಅಗನಾಶಿನಿಯ ಹಾಗಿನ ಪ್ರೀತಿಯನ್ನು ಬೆಳೆಸಿಕೊಂಡಿರುವ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು, ಯಕ್ಷಗಾನ ಗುರುಗಳು, ಕಂಚಿನ ಕಂಠದ ಭಾಗವತರು ಆಗಿರುವ ಪ್ರಸಾದ್ ಕುಮಾರ್ ಮೊಗೆಬಿಟ್ಟು ಪ್ರಸ್ತಾವನೆಯ ನುಡಿತೋರಣವನ್ನು ಹಂಚಿಕೊಳ್ಳುತ್ತಾರೆ. ಕಿವಿಯಾಗೋಣವಂತೆ. ಗೌರವಾನ್ವಿತ ಉದ್ಘಾಟಕರು ನಾಡೋಜ ಡಾಕ್ಟರ್ ಜಿ ಶಂಕರ್ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಕಲಾಸಕ್ತ ಬಂಧುಗಳೇ, ಕಲಾಜೀವಿ ನಾದನೈದಿಲೆ ಕೋಟೇಶ್ವರ ಇದರ ಪ್ರಸ್ತುತಿಯಲ್ಲಿ ಒಡ್ಡೋಲಗ ಎಂಬ ಸರಣಿ ಯಕ್ಷಗಾನ ಸಂದರ್ಶನ ಕಾರ್ಯಕ್ರಮ 50ರ ಸಂಭ್ರಮವನ್ನು ಕಾಣ್ತಾ ಇದೆ. ಆ ಒಂದು ಸಂತಸವನ್ನು ಹಂಚಿಕೊಳ್ಳುವುದಕ್ಕಾಗಿ ಇವರು 50ರ ಐಸಿರಿ ಎನ್ನುವಂತಹ ಈ ಒಂದು ಕಲಾತ್ಮಕವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇಂತಹ ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ನಮಗೆಲ್ಲರಿಗೂ ದಕ್ಕಿದೆ. ನಮ್ಮೆಲ್ಲರನ್ನು ಒಂದು ಮಾಡಿದ್ದು ಯಕ್ಷಗಾನ ಎನ್ನುವಂಥ ಒಂದು ಆರಾಧನಾ ಕಲೆ. ಬಡಗುತಿಟ್ಟಿನ ಯಕ್ಷಗಾನ ರಂಗಭೂಮಿಯಲ್ಲಿ ಸರ್ವಸಮರ್ಥ ಚಂಡೆಗಾರರಾಗಿ ಜನಪ್ರಿಯತೆಯ ತುರ್ಯಾವಸ್ಥೆಯಲ್ಲಿ ಇರುವಂತಹ ಕಾಲಘಟ್ಟದಲ್ಲೇ ನಮ್ಮಿಂದ ದೂರವಾಗಿ ಹೋದವರು ರವಿರಾಜ್ ಕೋಟೇಶ್ವರ ಅವರು. ಅವರು ಪ್ರಧಾನ ಚಂಡೆವಾದಕರಾಗಿದ್ದರು, ಮದ್ದಳೆಗಾರಿಕೆಯ ನೈಪುಣ್ಯವನ್ನು ಕೂಡ ಪಡೆದವರಾಗಿದ್ದರು, ಮಧುರ ಕಂಠಶ್ರೀಯ ಭಾಗವತಿಕೆಯನ್ನು ಬಲ್ಲವರಾಗಿದ್ದರು. ಒಟ್ಟಿನಲ್ಲಿ ಯಕ್ಷಗಾನದ ಒಂದು ಅಪೂರ್ವ ಸಂಪತ್ತು ಅವರಾಗಿದ್ದರು. ಆದರೆ ನಡು ಹಗಲಿನಲ್ಲೇ ರವಿಯ ಅಸ್ತಮಾನ ಎನ್ನುವಂತೆ ಅಕಾಲದಲ್ಲಿ ರವಿಯಣ್ಣ ನಮ್ಮನ್ನು ಅಗಲಿದರು. ಅಂತಹ ರವಿರಾಜ್ ಕೋಟೇಶ್ವರ ಅವರ ಕುಟುಂಬದ ಭರತ್ ಚಂದನ್ ಕೋಟೇಶ್ವರ ಎಂಬವರು ರವಿಯಣ್ಣನ ಹೆಸರನ್ನು ಚಿರಸ್ಥಾಯಿಯಾಗಿಸುವಂಥ ಸದುದ್ದೇಶದಿಂದ ಕಲಾಜೀವಿ ಯೂಟ್ಯೂಬ್ ವಾಹಿನಿಯ ಮೂಲಕ ಯಕ್ಷಗಾನ ಸಂಬಂಧಿ ಕಾರ್ಯಕ್ರಮವನ್ನು ನೀಡುವ ಮೂಲಕ ಒಂದು ಒಳ್ಳೆಯ ಸದುದ್ದೇಶವನ್ನು ಇಟ್ಟುಕೊಂಡು ಇಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆ ಒಂದು ಪ್ರಯತ್ನವೇ ಈ 50ರ ಐಸಿರಿ. ಭರತ್ ಚಂದನ್ ಕೋಟೇಶ್ವರ ಇವ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಬಹುಮುಖ ಪ್ರತಿಭೆಯ ಒಬ್ಬ ಪ್ರತಿಭಾವಂತ ಯುವ ಮದ್ದಳೆಗಾರರು. ಯಕ್ಷಗಾನ ಕಲೆಯ ಕುರಿತು ವಿಶೇಷವಾದಂಥ ಕಾಳಜಿ, ಅಭಿಮಾನ, ಬದ್ಧತೆ ಇಟ್ಟುಕೊಂಡಂತಹ ಸ್ನೇಹಮಯಿ ಕಲಾಜೀವಿ ಭರತ್ ಅವರ ಸಂಕಲ್ಪ ಯಕ್ಷಗಾನ ಕಲಾವಿದರ ದಾಖಲೀಕರಣ ಆಗಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಯಕ್ಷಗಾನ ಕಲಾವಿದರ ಸಂದರ್ಶನವನ್ನು ನಡೆಸ್ತಾ ಬಂದರು. ಅವರ ಮನೋರಥಕ್ಕೆ ಸಾರಥಿಯಾಗಿ ದಕ್ಕಿದವರು ನಮ್ಮ ರಾಜೇಶ್ ಕರ್ಕೇರ ಕೋಡಿಯವರು. ನಮ್ಮ ರಾಜೇಶ್ ಮಾಸ್ಟ್ರು ವೃತ್ತಿಯಲ್ಲಿ ಅವರು ಮುಖ್ಯ ಶಿಕ್ಷಕರು, ಪ್ರವೃತ್ತಿಯಲ್ಲಿ ಹವ್ಯಾಸಿ ಭಾಗವತರು, ಶನಿಕಥೆಯ ಸಂಕೀರ್ತನಕಾರರು ಹೌದು, ಒಳ್ಳೆಯ ವಾಗ್ಮಿ. ಇವರಿಬ್ಬರ ಆ ಒಂದು ಜೊತೆಗಾರಿಕೆಯಿಂದ ಅಪೂರ್ವವಾದಂತಹ ದಾಖಲಾತಿ ನಮ್ಮ ಯಕ್ಷಗಾನ ರಂಗಭೂಮಿಯಲ್ಲಿ ನಡೆದಿದೆ. ಇದೊಂದು ಒಳ್ಳೆಯ ಸದುದ್ದೇಶವನ್ನು ಇಟ್ಟುಕೊಂಡು ಮಾಡಿದಂಥ ಕಾರ್ಯಕ್ರಮ. ಸಾಮಾಜಿಕವಾದಂಥ ವಿದ್ಯುನ್ಮಾನ ಕ್ರಾಂತಿಯಿಂದಾಗಿ ಇವತ್ತು ನಮಗೆ ಅಂಗೈಯೇ ಬ್ರಹ್ಮಾಂಡ ಆಗಿದೆ. ಸೋಷಿಯಲ್ ಮೀಡಿಯಾಗಳು ನಮಗೆ ವಿಶ್ವರೂಪ ದರ್ಶನವನ್ನು ಮಾಡಿಸ್ತಾ ಇವೆ. ಅಂತಹ ಒಂದು ಸಾಮಾಜಿಕ ಜಾಲತಾಣಗಳ ಸದ್ಬಳಕೆಯನ್ನು ಹೇಗೆ ಮಾಡಿಕೊಳ್ಳಬಹುದು, ಆ ಮೂಲಕ ಯಕ್ಷಗಾನಕ್ಕೆ ಯಾವ ರೀತಿಯ ಒಂದು ಕೊಡುಗೆಯನ್ನು ನೀಡಬಹುದು ಎನ್ನುವಂತಹ ಒಂದು ಒಳ್ಳೆಯ ಯೋಚನೆ ಈ ಕಾರ್ಯಕ್ರಮದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯ ಆಗಿದೆ. ಭರತ್ ಆರಂಭದಲ್ಲಿ ಫೇಸ್ಬುಕ್ ಲೈವ್ ಮೂಲಕ ಯಕ್ಷಗಾನ ಸಂಬಂಧಿ ಕಾರ್ಯಕ್ರಮವನ್ನು ಬಿತ್ತರಿಸ್ತಾರೆ. ಆಮೇಲೆ ಕನ್ನಡ ತಾಯಿ ಭುವನೇಶ್ವರಿಯ ಕುರಿತಾದಂಥ ಒಂದು ವಿಶಿಷ್ಟ ಸಾಹಿತ್ಯದ ಒಂದು ಗೀತೆ, ಕಕಾರದ ಒಂದು ಸಾಹಿತ್ಯ, ಅದನ್ನು ಅಷ್ಟಾದಶಿ ವೈಭವ ಅಂತ 18 ಭಾಗವತರಲ್ಲಿ 18 ರಾಗಗಳಲ್ಲಿ ಹಾಡಿಸಿ ಬಿತ್ತರ ಮಾಡ್ತಾರೆ. ಅದು ಯಕ್ಷಗಾನ ಮತ್ತು ಯಕ್ಷಗಾನೇತರ ಪ್ರೇಕ್ಷಕ ವೀಕ್ಷಕರಿಗೆ ಅದು ದಕ್ಕುತ್ತದೆ. ಆಮೇಲೆ ತನ್ನ ವಾದನಾ ವಿದ್ಯಾ ಗುರುಗಳಾದಂತಹ NG ಹೆಗಡೆಯವರ ಸಾರಥ್ಯದ ನಾದಾವಧಾನ ಸಂಸ್ಥೆಯ ಶೈಕ್ಷಣಿಕ ತರಗತಿಗಳನ್ನು ತಮ್ಮ ವಾಹಿನಿಯಲ್ಲಿ ಬಿತ್ತರ ಮಾಡ್ತಾರೆ. ಇದರಿಂದ ಅವರ ವಾಹಿನಿಗೂ ಒಂದು ಘನತೆ ದೊರಕ್ತದೆ. ಈ ಎಲ್ಲ ನೈಪುಣ್ಯ, ಪರಿಣತಿ, ಸ್ಫೂರ್ತಿ, ಪ್ರೇರಣೆಯಿಂದ ಮುಂದುವರಿದಂಥ ಭಾಗವೇ ಈ ಒಡ್ಡೋಲಗ ಎನ್ನುವಂಥ ಯಕ್ಷಗಾನ ಕಲಾವಿದರ ಸರಣಿ ಸಂದರ್ಶನ ಮಾಲಿಕೆ. ಈ 50
ಮಂದಿ ಕಲಾವಿದರನ್ನು ಅವರು ಸಂದರ್ಶಿಸಿದ್ದಾರೆ. 50 ಮಂದಿ ಕಲಾವಿದರು ಯಕ್ಷಗಾನ ಲೋಕದ ಅಮೂಲ್ಯ ರತ್ನಗಳು, ಅಪೂರ್ವ ಸಾಧಕರನ್ನು ಆಯ್ಕೆ ಮಾಡಿ ಅವರು ಸಂದರ್ಶಿಸಿದ್ದಾರೆ. ವಿಶೇಷ ಅಂತ ಹೇಳಿದರೆ ಇದರಲ್ಲಿ ಯಕ್ಷಗಾನ ರಂಗಭೂಮಿಯಲ್ಲಿ ಸಿದ್ಧಿ ಮತ್ತು ಪ್ರಸಿದ್ಧಿಯನ್ನು ಪಡೆದಂಥ ಮೇರು ಕಲಾವಿದರು ಇದ್ದಾರೆ, ಸಿದ್ಧಿ ಇದ್ದೂ ಪ್ರಸಿದ್ಧಿ ಕಾಣದಂಥ ಮೇರು ಕಲಾವಿದರು ಇದ್ದಾರೆ, ಯಕ್ಷಗಾನ ರಂಗಭೂಮಿಯ ಹಿರಿಯ ಕಲಾವಿದರು, ಪರಂಪರೆಯನ್ನೇ ಉಸಿರಾಡುವಂಥ ಕಲಾವಿದರು ಇದರಲ್ಲಿದ್ದಾರೆ, ಗುರುಗಳಿದ್ದಾರೆ, ನೇಪಥ್ಯ ಕಲಾವಿದರಿದ್ದಾರೆ. ಇಷ್ಟರವರೆಗೆ ಸಾಮಾಜಿಕ ಜಾಲತಾಣದ ಅಥವಾ ಮಾಧ್ಯಮದ ಮುಖವನ್ನೇ ಕಾಣದ ಕಲಾವಿದರು ಕೂಡ ಈ ಸಂದರ್ಶನದಲ್ಲಿದ್ದಾರೆ. ಅವರೆಲ್ಲರನ್ನು ಸಂದರ್ಶಿಸುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಡೇರೆ ಮೇಳ, ಬಯಲಾಟ ಮೇಳ, ತೆಂಕು, ಬಡಗು, ಮಟ್ಟು, ತಿಟ್ಟು, ವೃತ್ತಿ, ಪ್ರವೃತ್ತಿ ಹೀಗೆ ಯಾವ ತಾರತಮ್ಯವನ್ನು ಅವರು ಇಟ್ಟುಕೊಳ್ಳದೆ ಯಕ್ಷಗಾನ ಕಲೆಯಲ್ಲಿ ವ್ಯವಸಾಯ ಮಾಡುವವರೆಲ್ಲರೂ ಯಕ್ಷಗಾನ ಕಲಾಮಾತೆಯ ಮಕ್ಕಳು ಎನ್ನುವಂತಹ ಒಂದು ದೇಶದಿಂದ ಆ ಒಂದು ಧ್ಯೇಯದಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಯಕ್ಷಗಾನ ರಂಗಭೂಮಿಯಲ್ಲಿ ಬಹಳ ಹಿಂದಿನಿಂದ ಅನಾದಿಯಿಂದಲೂ ಬೆಳೆದು ಬಂದಂತಹ ಒಂದು ಅಭಿಪ್ರಾಯ ಇದೆ. ಅದು ಎಷ್ಟರ ಮಟ್ಟಿಗೆ ಸಮಂಜಸವೋ ಗೊತ್ತಿಲ್ಲ. ಯಕ್ಷಗಾನ ಮೇಳದಲ್ಲಿ ಇರುವಂಥ ಕಲಾವಿದರು ಮಾತ್ರ ವೃತ್ತಿ ಕಲಾವಿದರು, ಮೇಳದಲ್ಲಿ ಇಲ್ಲದೆ ಯಕ್ಷಗಾನವನ್ನೇ ವೃತ್ತಿಯಾಗಿಸಿಕೊಂಡಂಥ ಕಲಾವಿದರು ಅವರು ವೃತ್ತಿ ಕಲಾವಿದರು ಅಂತ ಕರೆಸಿಕೊಳ್ಳಬೇಕಾದ್ರೆ ಹೆಣಗಾಡಬೇಕಾಗ್ತದೆ. ಆದರೆ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಯಕ್ಷಗಾನದಲ್ಲಿರುವಂಥ ಒಂದು ಸಮಷ್ಟಿ ಪ್ರಜ್ಞೆ ಮಾಯ ಆಗುವುದಕ್ಕೆ ಸಾಧ್ಯ ಇದೆ. ವೃತ್ತಿ ಎನ್ನುವುದು ಎಲ್ಲಿದ್ದರೂ ಒಂದೇ. ಯಕ್ಷಗಾನದ ವೃತ್ತಿಯನ್ನು ಮಾಡಿಕೊಂಡಿರುವಂಥ ಪ್ರತಿಯೊಬ್ಬ ಕಲಾವಿದನೂ ಯಕ್ಷಗಾನದ ವೃತ್ತಿ ಕಲಾವಿದ. ಆ ನೆಲೆಯಲ್ಲಿ ಇಂತಹ ಒಂದು ಸಂದರ್ಶನ ಮಾಲಿಕೆ ಯಾರ ಬಗ್ಗೆಯೂ ಯಾವುದೇ ರೀತಿಯ ತಾರತಮ್ಯವನ್ನು ಎಣಿಸದೆ, ಕಲಾವಿದರ ಮಧ್ಯೆ ಲಕ್ಷ್ಮಣ ರೇಖೆಯನ್ನು ಎಳೆಯದೆ, ಕಲಾವಿದರೆಲ್ಲರೂ ಒಂದೇ ಎನ್ನುವಂಥ ದೃಷ್ಟಿಯಿಂದ ಇಂಥ ಒಂದು ಸಂದರ್ಶನ ಮಾಲಿಕೆಯನ್ನು ಬಹಳ ಚೆನ್ನಾಗಿ ಅವರು ಮಾಡಿದ್ದಾರೆ. ಇಂತಹ ಒಂದು ಸಂದರ್ಶನದಿಂದ ನಮ್ಮ ಬಹುತೇಕ ಕಲಾವಿದರಿಗೆ ಪ್ರಶಸ್ತಿಗಳು ದೊರಕಿದೆ. ಈ ಸಂದರ್ಶನವನ್ನು ಕೇಳಿದವರು ಅವರನ್ನು ಕರೆದು ಪುರಸ್ಕಾರವನ್ನು ಇತ್ತು ಮಾನಿಸಿದ್ದಾರೆ. ಮತ್ತು ಕಲಾವಿದರ ಅಂತರಂಗದ ಧ್ವನಿ ಎನ್ನುವಂಥದ್ದು ಕೇಳಬೇಕಾದವರಿಗೆ ಕೇಳಿದೆ, ತಲುಪಬೇಕಾದವರಿಗೆ ತಲುಪಿದೆ. ಆ ನಿಟ್ಟಿನಲ್ಲಿ ಅವರಿಗೂ ಪ್ರಯೋಜನ ಆಗಿದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಈ 50 ಮಂದಿ ಕಲಾವಿದರಿಗೆ ಒಳ್ಳೆಯ ಆಟ ಸಿಕ್ಕಿದೆ. ಈ ಸಂದರ್ಶನವನ್ನು ಕೇಳಿ ಪ್ರಭಾವಿತರಾದವರು ಈ ಕಲಾವಿದರಿಗೆ ಒಳ್ಳೆಯ ಪ್ರದರ್ಶನಗಳಿಗೆ ಅವರನ್ನು ಕರೆದಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಬಹುದಾಗ್ತದೆ. ನಮ್ಮ ಸಂದರ್ಶಕರಾದಂಥ ರಾಜೇಶ್ ಮಾಸ್ಟ್ರು ಒಳ್ಳೆ ರೀತಿಯಲ್ಲಿ ಸಂದರ್ಶನ ಪ್ರಶ್ನೆಗಳನ್ನು ಕಲಾವಿದರಿಗೆ ಕೇಳಿದ್ದಾರೆ. ಕೇವಲ ಸಂದರ್ಶನ ಎನ್ನುವಂಥದ್ದು ಒಂದು ಪ್ರಶ್ನೋತ್ತರ ಮಾಲಿಕೆ ಆಗದೆ ಹಳಸಲು ಸವಕಲು ಅಂತ ಅನ್ನಿಸದೆ ಸಾಮಾನ್ಯವಾದಂಥ ಒಂದು ಸಂದರ್ಶನ ಮಾದರಿಯಲ್ಲಿ ಇರದೆ ಇದೊಂದು ಮಾದರಿ ಆಗುವಂಥ ಒಂದು ಸಂದರ್ಶನ ಎನ್ನುವಂಥ ರೀತಿಯಲ್ಲಿ ಇದು ಪ್ರಸಾರ ಆಗಿದೆ. ಇದು ಬಹಳ ವಿಶೇಷವಾದಂಥ ವಿಚಾರ. ಯಾಕೆಂದರೆ ಕಲಾವಿದನ ಜೀವನಾನುಭವ ಮಾತ್ರ ದಾಖಲೀಕರಣ ಅಲ್ಲ. ಯಕ್ಷಗಾನದಲ್ಲಿ ಯಾವುದು ಬೇಕು, ಯಾವುದು ಬೇಡ, ಯಕ್ಷಗಾನದಲ್ಲಿ ಈಗ ವರ್ತಮಾನದಲ್ಲಿ ಯಾವ ಅಪಸವ್ಯ ಇದೆ, ಅದನ್ನು ಯಾಕೆ ಕಲಾವಿದರು ಕಲಾಭಿಮಾನಿಗಳು ನೆಚ್ಚಿಕೊಳ್ತಾ ಇದ್ದಾರೆ, ಹಾಗಾದರೆ ಅಭಿರುಚಿ ಪತನ ಯಾಕೆ ಆಗ್ತಾ ಇದೆ, ಇದೆಲ್ಲವನ್ನು ಹಿರಿಯ ಕಲಾವಿದರ ಬಾಯಿಯಿಂದ ಆ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಸಮುಚಿತವಾದಂಥ ಉತ್ತರವನ್ನು ಪಡೆಯುವಂಥ ಒಂದು ಒಳ್ಳೆಯ ಕೆಲಸವೂ ಕೂಡ ಈ ಸಂದರ್ಶನ ಮಾಲಿಕೆಯಲ್ಲಿ ನಡೆದಿದೆ. ಇದೊಂದು ಒಳ್ಳೆಯ ಕೆಲಸವೇ ಹೌದು. ಹೆಚ್ಚಿನ ಕಲಾವಿದರಿಗೆ ಸಂದರ್ಶನ ಮಾಡುವುದಕ್ಕೋ ಸಂದರ್ಶನದಲ್ಲಿ ಭಾಗಿಯಾಗುವುದಕ್ಕೋ ಅಥವಾ ವೇದಿಕೆ ಸಿಗುವುದು ಬಹಳ ಅಪರೂಪ. ಕೆಲವು ಕಲಾವಿದರಿಗೆ ಅಂತಹ ಕಲಾವಿದರಿಗೆ ಒಂದು ಆಸೆ ಇರ್ತದೆ, ನಾನು ಕೂಡ ಸಂದರ್ಶನದಲ್ಲಿ ಮಾತಾಡಬೇಕು, ನನ್ನ ಅಂತರಂಗದ ಅನಿಸಿಕೆಯನ್ನು ಹಂಚಿಕೊಳ್ಳಬೇಕು, ನಾನು ಸೇವೆ ಸಲ್ಲಿಸಿದಂಥ ಮೇಳದ ಯಜಮಾನರಿಗೆ, ನನ್ನ ಒಡನಾಡಿದಂಥ ಕಲಾವಿದರಿಗೆ ಮತ್ತು ಕಲಾಭಿಮಾನಿಗೆ ನಾನೊಂದು ಧನ್ಯವಾದವನ್ನು ಅರ್ಪಿಸಬೇಕೆನ್ನುವಂಥ ಒಂದು ಅವರ ಆಸೆ ಇರ್ತದೆ. ತನ್ನ ಗುರುಗಳನ್ನು ನೆನಪಿಸಿಕೊಳ್ಬೇಕು. ಹೀಗೆ ಅದಕ್ಕೆಲ್ಲ ಅವಕಾಶಗಳು ಲಭ್ಯ ಆಗುವುದಿಲ್ಲ ಎಲ್ಲರಿಗೂ. ಆದರೆ ಇಂತಹ ಒಂದು ಸಂದರ್ಶನ ಮಾಲಿಕೆಯಿಂದ ಅವರ ಅಂತರಂಗದ ಧ್ವನಿ ಆ ಸಂದರ್ಶನದಲ್ಲಿ ಹೊರಹೊಮ್ಮುವುದಕ್ಕೆ ಸಾಧ್ಯ ಆಗಿದೆ. ನಮ್ಮ ಹಿಂದಿನ ಯಕ್ಷಗಾನ ಕಲಾವಿದರು, ದಿಗ್ಗಜ ಕಲಾವಿದರು, ಹಿರಿಯ ಕಲಾವಿದರು, ಅವರೆಲ್ಲರ ಸಂದರ್ಶನವೋ ಅಪೂರ್ವವಾದ ದಾಖಲೀಕರಣವೋ ನಮಗೆ ದೊರಕುವುದಕ್ಕೆ ಸಾಧ್ಯ ಇಲ್ಲ. ಇವತ್ತು ಹಿರಿಯ ಕಲಾವಿದರು ಸಾಕಷ್ಟು ಜನ ಆಗಿ ಹೋಗಿದ್ದಾರೆ. ಅವರೆಲ್ಲರ ಒಂದು ನಮ್ಮ ವಿಡಿಯೋ ಅಥವಾ ಆಡಿಯೋ ನಮಗೆ ದಕ್ಕುವುದಿಲ್ಲ. ಆರಾಡಿ ರಾಮಗಾಣಿಗರು, ಶಿರಿಯಾರ ಮಂಜುನಾಯ್ಕರು, ನಗರಾಜ್ ಜಗನ್ನಾಥ್ ಶೆಟ್ಟರು, ಹೀಗೆ ಹಿರಿಯ ಕಲಾವಿದರು ಕುಂಜಾಲ ರಾಮಕೃಷ್ಣಯ್ಯನವರು ಕೇವಲ ವಿರಳ ವಿಡಿಯೋಗಳಷ್ಟೇ ನಮಗೆ ಸಿಗುವುದಕ್ಕೆ ಸಾಧ್ಯ ಇದೆ. ಆದರೆ ಇಂಥ ಅಪೂರ್ವವಾದ ದಾಖಲೀಕರಣದಿಂದ ಮುಂದಿನ ಒಂದು ಪೀಳಿಗೆಗೆ ಬಹಳ ಅನುಕೂಲ ಆಗುವುದಕ್ಕೆ ಸಾಧ್ಯ ಇದೆ. ಯಾಕೆಂದರೆ
ನಮ್ಮ ಬದುಕೇ ಎನ್ನುವಂಥದ್ದು ಕ್ಷಣಿಕ ಆದದ್ದು. ಇವತ್ತಿದ್ದವರು ನಾಳೆ ಇರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದ್ವಂದ್ವಮಯವಾದಂಥ ಬದುಕಿನಲ್ಲಿ ಬದುಕುತ್ತಿರುವಂತಹ ಕಲಾವಿದನ ಅಂತರಂಗವನ್ನು ಮತ್ತು ಆತನ ಬದುಕಿನ ಯಾನವನ್ನು ಚಿತ್ರಿಸುವಂತಹ ಒಂದು ಒಳ್ಳೆಯ ಕೆಲಸವಿದೆ. ಯಾಕೆಂದರೆ ಮೊನ್ನೆಯ ದಿವಸ ನಮ್ಮ ಹಾಸ್ಯರತ್ನ ಕಾಸರಗೋಡು ಶ್ರೀಧರ ಭಟ್ರು ನಮ್ಮನ್ನು ಅಗಲಿದರು. ಅವರು ಅಗಲುವಂಥ ವಯಸ್ಸೇ ಅಲ್ಲ, ಅಕಾಲದಲ್ಲಿ ನಮ್ಮಿಂದ ದೂರ ಆದರು ಅವರು. ಆದರೆ ಅವರ ಸಂದರ್ಶನವನ್ನು ಇವರು ಮಾಡಿದ್ದಾರೆ, ಈ ಕಲಾಜೀವಿ ಯೂಟ್ಯೂಬ್ನವರು ಮಾಡಿದ್ದಾರೆ. ಇದೊಂದು ಅಪೂರ್ವವಾದಂಥ ದಾಖಲೆ. ಇಂತಹ ಒಂದು ಒಳ್ಳೆಯ ಕೆಲಸವನ್ನು ಸದುದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದಾರೆ. ಅವರಿಗೆ ಶುಭಾಶಯವನ್ನು ಈ ಮೂಲಕ ನಾನು ಸಲ್ಲಿಸ್ತಾ ಇದ್ದೇನೆ. ಇದರ ಹೆಸರು ಕಲಾಜೀವಿ ನಾದ ನೈದಿಲೆ ಅಂತ. ನೈದಿಲೆ ಎನ್ನುವಂಥದ್ದು ರಾತ್ರಿ ಅರಳುವ ಹೂವು. ಕಲಾವಿದರು ಹಾಗೆ ರಾತ್ರಿ ಅರಳುವ ಹೂವುಗಳು. ಅಂತಹ ಕಲಾ ಕುಸುಮಗಳನ್ನು ಸಂದರ್ಶನದಲ್ಲಿ ಜಗದಗಲ ತೋರಿಸುವಂಥ ಒಂದು ಉತ್ತಮ ಪ್ರಯತ್ನವನ್ನು ಮಾಡಿದಂತಹ ಭರತ್ ಚಂದನ್ ಮತ್ತು ಅವರ ಎಲ್ಲ ಬಳಗದ ಸದಸ್ಯರಿಗೆ ಮತ್ತೊಮ್ಮೆ ವಂದಿಸಿ ಇಂಥ ಒಂದು ಅವಕಾಶವನ್ನು ಕೊಟ್ಟಂತಹ ಕಲಾಜೀವಿ ನಾದ ನೈದಿಲೆ ಬಳಗಕ್ಕೆ ಧನ್ಯವಾದವನ್ನು ಅರ್ಪಿಸಿ ಎಲ್ಲ ಗಣ್ಯಮಾನರಿಗೂ ವಂದಿಸಿ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಸಜ್ಜನ ಬಂಧುಗಳೇ, ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಅತ್ಯಂತ ಕ್ಲಿಷ್ಟ ಮತ್ತು ಅಷ್ಟೇ ಮಹತ್ವಪೂರ್ಣವಾದ ಸಾಹಿತ್ಯ ಅಂದರೆ ಅದು ಯಕ್ಷಗಾನ ಸಾಹಿತ್ಯ. ಅಂತಹ ಯಕ್ಷಗಾನ ಕಲಾವಲಯದಲ್ಲಿ ಯಕ್ಷ ಕೃಷಿಯನ್ನು ಮಾಡುತ್ತಿರುವ ಯಕ್ಷ ಕವಿಯವರ ಅಂತರಂಗದ ಶುದ್ಧ ಭಾವದ ಪ್ರಸ್ತಾವನೆಯ ನುಡಿತೋರಣಕ್ಕೆ ಒಂದು ಪ್ರೀತಿಯ ಚಪ್ಪಾಳೆಯನ್ನು ನಾವು ಸಮರ್ಪಿಸಿಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.